ಮೊನ್ನೆ ನಾವು ಹಾವೇರಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮಾಡಿದ್ದೆವು. ಅದರ ಪರಿಣಾಮವಾಗಿ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ದಿವಸ ಬೆಂಗಳೂರಿಗೆ ನಮಗೆ ಬರಲು ಹೇಳಿದರು. ಆ ಸಭೆಯಲ್ಲಿ ನಾವು ಹಾವೇರಿ ಜಿಲ್ಲೆಯಿಂದ ಭಾಗವಹಿಸಿದ್ವಿ. ಅಲ್ಲಿ ಏನು ನಡೀತಪ್ಪ ಅಂದ್ರೆ ಅಲ್ಲಿ ನಮ್ಗೆ ನ್ಯಾಯ ಸಿಗಲಿಲ್ಲ. ಅಲ್ಲಿ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನಂಗೆ ರಾಜ್ಯ ಸರ್ಕಾರ ಹಾವೇರಿ ಜಿಲ್ಲೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಮಾಡ್ತು. ಆ ಅನ್ಯಾಯ ಮಾಡಿದ್ದಷ್ಟೇ ಅಲ್ಲ, ಶಿವಾನಂದ ಪಾಟೀಲರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೌದು ಹಾಗೂ ಕಬ್ಬಿನ ಸಚಿವರು ಹೌದು. ಹಂಗಿದ್ದಾಗ ನಮ್ಮ ಹಾವೇರಿ ಜಿಲ್ಲೆಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಆ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ನಮಗೆ ಇದ್ದರ ಏನು ಬಿಟ್ಟರ ಏನು ಅನ್ನೋದು ನಮ್ಮ ಹಾವೇರಿ ಜಿಲ್ಲೆಯ ಕಬ್ಬು ಬೆಳೆಗಾರರ ಪ್ರಶ್ನೆಯಾಗಿದೆ. ಹಾವೇರಿ ಜಿಲ್ಲೆಯ ಪ್ರತಿಯೊಬ್ಬ ಕಬ್ಬು ಬೆಳೆಗಾರರಿಗೂ ಅನ್ಯಾಯವಾಗಿದೆ. ನಮಗೆ ದರ ರಿಕವರಿಯಲ್ಲಿ ಮೋಸ ಮಾಡ್ತಾಯಿದ್ದಾರೆ, ದರ ಕಡಿಮೆ ಕೊಡ್ತಾಯಿದ್ದಾರೆ. ಬೇರೆ ಕಡೆಗೆಲ್ಲ ಇಲ್ಲೇ ಆಜು ಬಾಜು ಹಳ್ಳಿಯಾಳ ಫ್ಯಾಕ್ಟ್ರಿ ಕಲ್ಗಡಿ ಕಬ್ಬಿಗೆಲ್ಲ 3200 ರೂಪಾಯಿ ಕೊಟ್ಟು ಅವರ ಕಟ್ಕೊಂಡು ಹೇರ್ಕೊಂಡು ಹೋಗ್ತಾರೆ. ನಮಗೆ 2600 ಚಿಲ್ಲರ ಕೊಡ್ತೀನಿ ಅಂತಾರೆ, 2700 ಕೊಡ್ತೀನಿ ಅಂತಾರೆ. ನಮ್ಗೆ ಅದು ಸಮಂಜಸ ಅನ್ಸಲ್ಲ. ನಿನ್ನೆ ರಾಜ್ಯ ಸರ್ಕಾರ ಈ ನಿರ್ಧಾರ ತೊಗೊಂಡಿದ್ದು ತಪ್ಪು. ಬರೀ ಅವು 2-3 ಜಿಲ್ಲೆಗಳಿಗಷ್ಟೇ ಎಲ್ಲಿ ಹೋರಾಟ ಮಾಡ್ತಾರೆ. ಇದ್ರ ಅರ್ಥ ಏನಾಯಿತು ಅಂದ್ರೆ ಎಲ್ಲಿ ಹೋರಾಟ ಮಾಡ್ತಾರೆ, ಎಲ್ಲಿ ದಾಂಧಲಿ ಮಾಡ್ತಾರೆ, ಎಲ್ಲಿ ಗಲಭೆ ಹೇಳ್ತೈತಿ ಅಲ್ಲಿ ಅವ್ರಿಗೆ ಸಿಗ್ತೈತಿ. ನಾವು ಸಮಾಧಾನ ಇದ್ದಂಥ ರೈತರಿಗೆ ಸಿಗಲ್ಲ ಅನ್ನೋದು ರಾಜ್ಯ ಸರ್ಕಾರ ನಮಗೆ ತೋರಿಸ್ಕೊಡ್ತು. ಹೀಗಾಗಿ ನಾವು ಈ ನಮಗೂ ಹೋರಾಟ ಮಾಡೋದು ಅನಿವಾರ್ಯ ಆಗಿದೆ. ನಾವು ಎಲ್ಲ ರೈತರು ಪ್ರತಿ ರೈತರು ನ್ಯಾಯ ಪಡ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡಲೇಬೇಕು. ಆ ಉದ್ದೇಶದಿಂದ ನಾವು ನಾಳೆ 10/11/2025 ಸೋಮವಾರ ಬೆಳಗ್ಗೆ ಹೊಸಮನೆ ಸಿದ್ದಪ್ಪ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ. ಸುಮಾರು 2,000-3,000 ಜನ ಸೇರಿ ಅವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ಅಷ್ಟರೊಳಗೆ ಅವ್ರು ಏನಾದರೂ ಬಂದು ನಮಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ, ಸರಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಹಾವೇರಿ ಜಿಲ್ಲೆಯ 3 ಸಕ್ಕರೆ ಕಾರ್ಖಾನೆಗಳ ಗೇಟ್ಗಳನ್ನು ಬಂದ್ ಮಾಡಿ, ಕಾರ್ಖಾನೆ ಕಬ್ಬು ಅರಿಯೋದನ್ನು ಬಂದ್ ಮಾಡಿಸಿ ನಾವೆಲ್ಲ ಬೇರೆ ಕಡೆಗೆ ಎಲ್ಲಿ ರೇಟ್ ಹೆಚ್ಚಿಗೆ ಕೊಡ್ತಾರೋ ನಮ್ಗೆ ಎಲ್ಲಿ ಸಿಗ್ತೈತಿ ಅಲ್ಲಿ ಹೊಡಿತೀವಿ ಅಂಥೇಳಿ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಶಿವಾನಂದ ಪಾಟೀಲರು ಎಚ್ಚೆತ್ತುಕೊಂಡು ಕಾರ್ಖಾನೆ ಮಾಲಕರಿಗೆ 2 ದಿನದಲ್ಲಿ ಮಾತ್ರ ಅವ್ರಿಗೆ ನಾಳೆ ಒಂದು ದಿನ ಅವಕಾಶ ಕೊಟ್ಟಿರ್ತೀವಿ. ಸೋಮವಾರದೊಳಗೆ ನಮ್ಮದು ಬಗೆಹರಿಸಲಿಲ್ಲ ಅಂದರೆ ಮುಂದೆ ಏನೋ ಪರಿಣಾಮ ಆದರೂ ರಾಜ್ಯ ಸರ್ಕಾರನ ಹೊಣೆ ಹಾಕೈತಿ. ಹಾವೇರಿ ಜಿಲ್ಲೆದಾಗ ಹಿಂದೆ ಗೋಲಿಬಾರ್ ಆಗಿ ಏನೇನಾಗೈತಿ ಅನ್ನೋದು ಎಲ್ಲ ರಾಜ್ಯ ಸರ್ಕಾರಕ್ಕೆ ಗೊತ್ತೈತಿ. ಮುಂದೆ ಅಂಥ ಅಹಿತಕರ ಘಟನೆಗಳು ನಡೀಲಾರ್ದಂಗೆ ನೋಡ್ಕೋಬೇಕು. ಹಂಗೇನಾರ ಘಟನೆಗಳು ನಡೆದ್ರೆ ಕಬ್ಬು ಹೋರಾಟಗಾರರಿಗೆ ಏನಾರ ಅನ್ಯಾಯ ಆದ್ರೆ ರಾಜ್ಯ ಸರ್ಕಾರವೇ ನೇರ ಹೊಣೆ, ಶಿವಾನಂದ ಪಾಟೀಲರ ಹೊಣೆ ಅಂಥೇಳಿ ತಮಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.